ಸ್ಟೂಡೆಂಟ್ ನಂಬರ್ ಜಾಸ್ತಿ ಇದ್ದು ಡೀಟೇಲ್ಸನ್ನು ನಾವು ಶಾರ್ಟ್ ಟೈಮ್ನಲ್ಲಿ ನಿಮಗೆ ಪ್ರೆಸ್ ಮೀಟ್ ಕರೀಲಿಕ್ಕೆ ಆಗಲಾರ್ದಂಗೆ ಅವತ್ತು ನೈಟ್ ನಾನು ಅಂದರೆ ಸುಮಾರು 1700 ಜನ ಈ ಪರೀಕ್ಷೆಗೆ ಅಟೆಂಡ್ ಆಗಿದ್ದು ಡೀಟೇಲ್ಸ್ ನಮ್ಮ ಹತ್ರ ಬರಲಿಕ್ಕೆ ಕೂಡ ಸುಮಾರು ಟೈಮ್ ಹಿಡಿತದೆ. ಸೊ ಆ ಟೈಮ್ನಲ್ಲಿ ನಾನು ಗ್ರೂಪ್ನಲ್ಲಿ ವಾಯ್ಸ್ ಮೆಸೇಜ್ ಆಗಿದ್ದರೂ ಕೂಡ ತಾವು ಅತ್ಯಂತ ವಿಸ್ತಾರವಾಗಿ ಇದನ್ನು ಪಬ್ಲಿಷ್ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ಮುಖ್ಯವಾಗಿ ಈ ವರ್ಷದ ಫಲಿತಾಂಶ ಇದು ಕೇವಲ ವಿದ್ಯಾನಿಕೇತನದ ಗೆಲುವಲ್ಲ, ಇದು ನಮ್ಮ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತೇಳಿ ನಾವೇ ನಡೆಪಟ್ಟು ಹೊಂದಿದ್ದೀವಿ ಕೊಪ್ಪಳ ಜಿಲ್ಲೆ. ಸೊ ಕೊಪ್ಪಳ ಜಿಲ್ಲೆ ಸೌಲಭ್ಯಗಳಿಗೆ ಒಂದು ಹಿಂದುಳಿದಿದೆ ಹೊರತು ಇಲ್ಲಿ ಪ್ರತಿಭಾವಂತ ಮಕ್ಕಳಿಗಾಗಲಿ ಅದ್ಭುತವಾದಂಥ ಅತ್ಯುನ್ನತ ಉತ್ಕೃಷ್ಟ ಶಿಕ್ಷಣ ನೀಡುವ ಗುರು ವೃಂದಕ್ಕಾಗಲಿ ಹಿಂದುಳಿದಿಲ್ಲ ಅಂತೇಳಿ ಈ ಒಂದು ರಿಸಲ್ಟ್ ತೋರಿಸಿಕೊಟ್ಟಿದೆ. ಸೊ ಇದು ನಾರ್ತ್ ಕರ್ನಾಟಕ ಸ್ಟೂಡೆಂಟ್ ಗೆಲುವಿದೆ. ಅಂದರೆ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕ ಏನಿದೆ, ಸೊ 598 ಅಂಕ ವಿಜ್ಞಾನ ವಿಭಾಗದಲ್ಲಿ ನಮಗೆ ಇದ್ದಂಥ ಮಾಹಿತಿ ಮಾಧ್ಯಮ ಸ್ನೇಹಿತರು ನಿಮ್ಮೆಲ್ಲರಿಗೂ ಇರ್ಬೋದು. ಸೊ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವರ್ಷ ಇದು. 600ಕ್ಕೆ 598 ಅನ್ನೋದು ಬಿಗ್ಗೆಸ್ಟ್ ಮಾರ್ಕ್. ಸೊ ಈ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಅಂದರೆ ನಾವೇನು ದಕ್ಷಿಣ ಕಡೆಗೆ ಅನ್ಕೊಂಡಿದ್ವಲ್ಲ, ಉಡುಪಿ, ಮಂಗಳೂರು, ಬೆಂಗಳೂರು ಅಂತ ಅನ್ಕೊಂಡಿದ್ದು, ಇಲ್ಲಿ ಲೋಕಲ್ನಲ್ಲಿ ಓದಿದ್ರು ಕೂಡ ನಾವು ರಾಜ್ಯದ ನಂಬರ್ 1 ಮತ್ತು ನಂಬರ್ 2 ಫಲಿತಾಂಶ ಸಾಧಿಸಬಹುದು ಅಂತೇಳಿ ನಮ್ಮ ಯು ಶ್ರಾವಣಿ ಎಂಬ ವಿದ್ಯಾರ್ಥಿನಿ 598 ಅಂಕ ಪಡೆಯುವ ಮುಖಾಂತರ ದಿಟ್ಟವಾದಂಥ ಒಂದು ಉತ್ತರ ಖಂಡಿತವಾಗಿ ಕೊಟ್ಟಿದ್ದಾಳೆ. ಅದೇ ರೀತಿ ಅರ್ಜುನ್ ಅನ್ನೋ ಹುಡುಗ 597 ಮತ್ತು ವೈಷ್ಣವಿ ಅನ್ನೋ ವಿದ್ಯಾರ್ಥಿನಿ 595 ಅಂಕ. ಅಂದರೆ ಕಂಟಿನ್ಯೂಸ್ ಆಗಿ ರಾಜ್ಯದ 2ನೇ ರ್ಯಾಂಕು, 3ನೇ ರ್ಯಾಂಕು, 5ನೇ ರ್ಯಾಂಕು. ನಿಮಗೆ ಕೊಟ್ಟಿರೋ ಲಿಸ್ಟ್ನಲ್ಲಿ ಇದು ಕೇವಲ ಟಾಪ್ ಮಾರ್ಕ್ ಅಷ್ಟೇ ಅಲ್ಲ, 36 ಜನ ಸ್ಟೂಡೆಂಟ್ 590ಕ್ಕೂ ಹೆಚ್ಚು ಸ್ಕೋರ್ ಮಾಡಿದ್ದಾರೆ. 36 ಜನ ಸ್ಟೂಡೆಂಟ್ಸ್ ಅಂದರೆ ಸೊ 36 ಸ್ಟೂಡೆಂಟ್ಸ್ ಅಚೀವ್ಡ್ ಸಿಂಗಲ್ ಡಿಜಿಟ್ ರ್ಯಾಂಕ್. 36 ವಿದ್ಯಾರ್ಥಿಗಳು ರಾಜ್ಯದ 9ನೇ ರ್ಯಾಂಕ್ ಒಳಗಡೆಗೆ, ಅಂದರೆ 10ನೇ ರ್ಯಾಂಕ್ ಒಳಗಡೆಗೆ ಸುಮಾರು 36 ಸ್ಟೂಡೆಂಟ್ಸ್ ಅಚೀವ್ ಮಾಡಿದ್ದಾರೆ. ನಿಮಗೆ ಟೋಟಲ್ 162 ಸ್ಟೂಡೆಂಟ್ಸ್ ಪರೀಕ್ಷೆ ಬರೆದ್ರೆ 1391 ಡಿಸ್ಟಿಂಕ್ಷನ್, 261 ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್, 5 ಸ್ಟೂಡೆಂಟ್ಸ್ ದ್ವಿತೀಯ ಶ್ರೇಣಿಯಲ್ಲಿ, 5 ಸ್ಟೂಡೆಂಟ್ಸ್ ಮಾತ್ರ ಅನುತ್ತೀರ್ಣ ಆಗಿದ್ದಾರೆ, ಅಂದರೆ ಫೇಲ್ ಆಗಿದ್ದಾರೆ. ಸೊ 99.7 ಪಾಸಿಂಗ್ ಪರ್ಸೆಂಟೇಜ್ ಬಂದಿದೆ. ಟೋಟಲ್ 99.7 ವಿಜ್ಞಾನ ವಿಭಾಗದಲ್ಲಿ. ಸೊ ಈ ಒಂದು ಫಲಿತಾಂಶಕ್ಕೆ ಮುಖ್ಯವಾಗಿ ಏನು ಸಾಧಕರಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ವಿಜ್ಞಾನ ವಿಭಾಗದ ಕಾಲೇಜಿನ ಪ್ರಾಂಶುಪಾಲರು ಆಧಾರ ಸ್ತಂಭಗಳೇನೆಲ್ಲ ಏನಿದ್ದಾರೆ ಇಲ್ಲಿ ನಿಮ್ಮ ಎದುರಿಗೆ, ಮಲ್ಲಿಕಾರ್ಜುನ್ ಸರ್ ಮತ್ತು ನಮ್ಮ ಜಗನ್ ಸರ್ ಮತ್ತು ಉಮಾಶಂಕರ್ ಸರ್, ನಿಜವಾಗಲೂ ಈ ಫಲಿತಾಂಶದ ಹಿಂದೆ ಅವರ ಪರಿಶ್ರಮ. ಸುಮಾರು ಒಂದು ದಿನಕ್ಕೆ 16 to 18 ಅವರ್ಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ದೊಂದೇ ಕಾಲೇಜ್ ಅಲ್ಲ, ಈ ಭಾಗದಲ್ಲಿ ಇಷ್ಟು ಡೆಡಿಕೇಶನ್ ಕೊಟ್ಟು ಕೆಲಸ ಮಾಡ್ತಿದ್ದಂಥ ಎಲ್ಲ ಗುರು ವೃಂದಕ್ಕೂ ಕೂಡ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ಬೇಕು. ಯಾವುದೇ ಕಾಲೇಜಿನಲ್ಲಿ ಮಕ್ಕಳ ಒಂದು ಪ್ರಗತಿಗೆ ಕೆಲಸ ಮಾಡ್ತಿದ್ದಂಥ ಎಲ್ಲ ಲೆಕ್ಚರರ್ಸ್ಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾಮರ್ಸ್ನಲ್ಲಿ ಕೂಡ ಒಂದು ಅದ್ಭುತವಾದ ರಿಸಲ್ಟ್. ಇವತ್ತು ನಮ್ಮ ಅಭಿಷೇಕ್ ಸರ್ ಇಲ್ಲಿದ್ದಾರೆ. ಸೊ ವಂದನಾ ಜೈನ್ ಅನ್ನುವ ವಿದ್ಯಾರ್ಥಿನಿ 594 ಅಂಕ ಪಡೆದು ಜಿಲ್ಲೆಗೆ ಟಾಪರ್ ಆಗಿದ್ದಾಳೆ. ದೀಪಿಕಾ ಇರಿ 591, ರೋಹಿತ್ ಮಜ್ಜಿಗೆ ಅನ್ನೋದು 591 ಅಂಕ. ಅಂದರೆ 112 ಜನ ಪರೀಕ್ಷೆ ಬರೆದ್ರೆ 2 ಮಕ್ಕಳು ಮಾತ್ರ ಅನುತ್ತೀರ್ಣ ಆಗಿದ್ದಾರೆ. ಸೊ ಇಲ್ಲಿ ಕೂಡ ಬಂದು ಪಾಸಿಂಗ್ ಪರ್ಸೆಂಟೇಜ್ ಬಂದು 98.5% ಪಾಸಿಂಗ್ ಪರ್ಸೆಂಟೇಜ್. ಸೊ ನಾವು ಒಂದು ಸ್ವಲ್ಪ ಸಮಾಧಾನ, ಸಹಜವಾಗಿ ದೊಡ್ಡ ಮಾರ್ಕ್ ಬಂದಿದೆ ಅನ್ನೋ ಸಂತೋಷದಲ್ಲಿ 1 ಮಾರ್ಕ್ನಲ್ಲಿ ರಾಜ್ಯದ ನಂಬರ್ 1 ಮಿಸ್ ಆಯ್ತು ಅನ್ನೋ ಸಮಾಧಾನ ಕೂಡ ಸ್ವಲ್ಪ ಇದೆ. ಖಂಡಿತವಾಗಿ ಈ ಮುಂದಿನ ಶೈಕ್ಷಣಿಕ ವರ್ಷ ನಮ್ಮೆಲ್ಲ ವಿದ್ಯಾನಿಕೇತನ ಕುಟುಂಬ ಏನಿದೆ, ಇದೆಲ್ಲ ಗುರುವೃಂದ ಏನಿದೆ
ರಾಜ್ಯದ ನಂಬರ್ 1 ವಿದ್ಯಾರ್ಥಿಗಳನ್ನು ಹೊರತರಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲರಲ್ಲಿ ನಾನು ತಿಳಿಸ್ತಾ ಇದ್ದೀನಿ.